ಶಿವಮೊಗ್ಗದ ಮಾರಿ ಜಾತ್ರೆ ಅಂದರೆ ಬಹಳ ಸಂತಸದಿಂದ ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಯಾಕೆ ಅಂದರೆ ಇಡೀ ಊರಲ್ಲಿ ಎಷ್ಟೇ ದೇವಸ್ಥಾನಗಳಿದ್ದರೂ ಕೂಡ ಆ ಮಾರಿ ಜಾತ್ರೆ ಬಂದ ತಕ್ಷಣ ಜನರಿಗೆ ನಮಗೆಲ್ಲ ಬರೋ ಭಾವನೆ ಏನಂದರೆ, ನಾವು ಸಣ್ಣಕ್ಕಿದ್ದಾಗ ನಮಗೆಲ್ಲ ಒಂದು ಸಣ್ಣ ಸಣ್ಣ ಚುಕ್ಕಿ ಆಗೋದು. ಅವಾಗ ಎಲ್ಲ ಮಕ್ಕಳಿಗೂ ಏನೇ ನಾವು ಚಿಕಿತ್ಸೆ ಪಡ್ತಾಯಿದ್ರು, ಅಪ್ಪ ಅಮ್ಮ ಏನೇ ನಮಗೆ ಚಿಕಿತ್ಸೆ ಕೊಟ್ಟರು, ಇಷ್ಟೇ ಡಾಕ್ಟ್ರ್ ತಗೋದ್ರು ಕೂಡ ಅದು ವಾಸಿ ಆಗ್ತಾಯಿರಲ್ಲ. ಕೊನೆಗೆ ನಮ್ಮನ್ನು ಕರ್ಕೊಂಡೋಗಿ ಮಾರಿಕಾಂಬ ಜೊತೆಗೆ ಗದ್ಗೆ ಮೇಲೆ ಕೂರಿಸಿ ನಮಗೆ ಒಂದು ಮೊಸರನ್ನ ಮೂರು ವಾರ ಮೊಸರನ್ನ ನೈವೇದ್ಯ ಮಾಡಿದ್ಮೇಲೆ ಅದು ನಮಗೆ ಇದನ್ನು ಚಿಕ್ಕೆ ಹೋಗೋ ಅಂಥ ಒಂದು ಸಂಪ್ರದಾಯ ಇತ್ತು. ಅದು ನಾವು ಬುದ್ಧಿ ಬಂದಾಗ ನೋಡಿದ್ದೀವಿ, ಮುಂದೆ ನೋಡ್ತಾಯಿದ್ದೀವಿ. ಆದ್ದರಿಂದ ಮಾರಿಕಾಂಬ ಜಾತಿ ಅಂದರೆ ಬಹಳ ವಿಶೇಷ. ಆ ತಾಯಿ ಊರಿನ ಗಡಿಯನ್ನು ವರ್ಷ ಇಡೀ ಕಾದ್ಬಿಟ್ಟು ಮತ್ತೆ ಏನು ಸಾರಿದ ಮೇಲೆ ಊರಿನ ಒಳಗಡೆ ಬಂದು ಜನ ಕೊಡೋಂಥ ಎಲ್ಲ ಇದನ್ನು ಪೂಜೆ ಪುರಸ್ಕಾರ ಸ್ವೀಕಾರ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡಿ, ಕೊನೆಗೆ ಶನಿವಾರ ತಾಯಿ 5 ದಿವಸಗಳ ನಂತರ ಶನಿವಾರ ಹೋಗಿ ಗದ್ಗೆ ಅಲ್ಲಿ ಏನು ಊರಿನ ಹೊರಗಡೆ ಹೋಗುತ್ತೆ ಅಮ್ಮ. ಆದ್ದರಿಂದ ನಿಜವಾಗೂ ಮಕ್ಕಳನ್ನು ಜನರನ್ನು ಎಲ್ಲರೂ ಕಾಯೋ ತಾಯಿ ಅಂದರೆ ಮಾರಿಕಾಂಬ ದೇವಿ. ದಯಮಾಡಿ ಎಲ್ಲರೂ ಕೂಡ ರಾಜ್ಯದಿಂದ, ಅದು ಶಿವಮೊಗ್ಗದ ಮಾರಿಕಾಂಬ ಜಾತ್ರೆ ಇಡೀ ರಾಜ್ಯದಲ್ಲೇ ಒಂದು ಹೆಸರುವಾಸಿಯಾಗಿರುವಂಥ ಒಂದು ಈ ಜಾತ್ರೆ. ಎಲ್ಲರೂ ಬಂದು ಈ ತಾಯಿ, ಅದು ವಿಶೇಷವಾಗಿ ಅಂದರೆ ಬುಧವಾರ ನೀವು ನೋಡಬೇಕು, ಆ ತಾಯಿ ನಮ್ಮ ಮುಖದಲ್ಲಿ ರಣ ಬಿಸಿಲಿರುತ್ತೆ. ಆ ಟೈಮಲ್ಲಿ ಎಲ್ಲರೂ ದರ್ಶನ ಮಾಡಿದ್ರೆ ಆ ತಾಯಿ ತುಂಬ ಒಳ್ಳೆಯದಾಗತ್ತೆ. ಆದ್ದರಿಂದ ಎಲ್ಲರೂ ಬಂದು ಆ ತಾಯಿ ದರ್ಶನ ಮಾಡಿ ಹೋಗಬೇಕು ಅಂತ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಜನರಲ್ಲಿ ಕೇಳ್ಕೊಳ್ತೀನಿ ಇವತ್ತು.